ಪ್ರತಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಅನ್ನೋದು ಬರ್ತದೆ. ಅಧಿಕ ಮಾಸ ಬಂದಾಗ ಪ್ರತಿಯೊಬ್ಬರೂ ಕೂಡ ಶಕ್ತಿ ಇದ್ದಷ್ಟು ದಾನ, ಧರ್ಮ, ಹೋಮ, ವ್ರತ, ಸ್ನಾನ, ತಪಸ್ಸು, ಬ್ರಾಹ್ಮಣ ಸಮಾರಾಧನೆ, ಸತ್ಕರ್ಮಾನುಷ್ಠಾನ ಮೊದಲಾಗಿರತಕ್ಕಂತಹ ಧಾರ್ಮಿಕ ಕೆಲಸಗಳನ್ನು, ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಯಾಕೆ ಇವುಗಳಿಗೆ ಇಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ, ಯಾಕೆ ಮಾಡಬೇಕು, ಮಾಡದೇ ಇದ್ದರೆ ಏನಾಗ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಪದ್ಮಪುರಾಣ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹೀಗಿದೆ ಆ ಮಾತುಗಳು. ಸಂಪ್ರಾಪ್ತೆ ಮಲಮಾಸೇತು ಸ್ವಶಕ್ತಿಯ ನಕರೋತಿ ಯಹ ದಾನಂ ಹೋಮಂ ವ್ರತಂ ಸ್ನಾನಂ ತಪೋ ಬ್ರಾಹ್ಮಣ ಪೂಜನಂ ತೇನ ಪಾಪೇನ ದೇಹೇನ ಸಯಾತಿ ನರಕಂ ಚಿರಂ ಎಂಬುದಾಗಿ ಹೇಳಿದ್ದಾರೆ. ಮಲಮಾಸ ಅಂತಂದರೆ ಅಧಿಕ ಮಾಸ ಅಂತ ಅನ್ನೋದು ಬಂದಾಗ ಯಾವ ವ್ಯಕ್ತಿ ಇಂತಹ ಧಾರ್ಮಿಕವಾಗಿರತಕ್ಕಂತಹ ಅನುಷ್ಠಾನಗಳನ್ನು ಆಚರಣೆ ಮಾಡೋದಿಲ್ಲವೋ ಅವನ ದೇಹ ಅಂತ ಅನ್ನೋದು ಅಪವಿತ್ರವಾಗಿ ಬಿಟ್ಟಿರ್ತದೆ, ಅವನ ದೇಹ ಅಂತ ಅನ್ನೋದು ಪಾಪಭೂಯಿಷ್ಠವಾಗಿರ್ತದೆ. ಅದರಿಂದಾಗಿ ಅಂತಹ ವ್ರತಗಳನ್ನು, ಯಜ್ಞಯಾಗಾದಿಗಳನ್ನು, ಧಾರ್ಮಿಕವಾಗಿರತಕ್ಕಂತಹ ಅನುಷ್ಠಾನಗಳನ್ನು ಮಾಡದೇ ಇರತಕ್ಕಂತಹ ಪಾಪಿಷ್ಠವಾಗಿರತಕ್ಕಂತಹ ಪಾಪಭೂಯಿಷ್ಠವಾಗಿರತಕ್ಕಂತಹ ದೇಹದಿಂದಾಗಿ ಅವನು ಮುಂದೆ ಬಹುಕಾಲದಲ್ಲಿ ನರಕವನ್ನು ಅನುಭವಿಸಬೇಕಾಗಿರುವಂತಹ ಪ್ರಸಂಗ ಅಂತ ಅನ್ನೋದು ಬರ್ತದೆ. ಅದರಿಂದಾಗಿ ಅಧಿಕ ಮಾಸ ಅಂತ ಅನ್ನೋದು ಬಂದಾಗ ಪ್ರತಿಯೊಬ್ಬರೂ ಕೂಡ ಈ ಕರ್ಮಗಳನ್ನು, ಅನುಷ್ಠಾನವನ್ನು ಮಾಡಿ ದೇಹವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಹಿರಿಯರು ಎಚ್ಚರಿಕೆಯನ್ನು ನೀಡಿದ್ದಾರೆ.